ಸರ್, ಇಲ್ಲಿ ಫಸ್ಟ್ ಟೈಮು ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತ ಅಂದರೆ ನಾವು ಲೈವ್ ಲೊಕೇಶನ್, ಇದರಲ್ಲಿ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂಥ ಒಂದು ಸಿನಿಮಾ ಇದು. ನಮಗೊಂದು ಕುತೂಹಲ ಇದೆ, ಉಪೇಂದ್ರ ಅವರ ಅಡ್ಡಾಗೆ ಶಿವಕುಮಾರ್. ಇಲ್ಲ, ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ತುಂಬ ಜನ ಕೇಳ್ತಾರೆ, ಏನೋ ಬರೀ ಆ್ಯಕ್ಟ್ ಮಾಡ್ತೀರಾ, ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನು ಬೇಕಾದ್ರೆ 5-6 ಮದುವೆ ಆಗ್ಬಿಡ್ತೀನಿ. ಡೈರೆಕ್ಷನ್ ಅಂದರೆ ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀನಿ ಅಂದರೆ, ಇಲ್ಲಿ ನೋಡಿ, ನಾನು ಸೆಂಟ್ರಲ್ ಸಿಕ್ಕಾಕೊಂಡಿದ್ದ, ಲಾಕ್ ಮಾಡಿಬಿಟ್ಟಿದ್ದೆ. ಅವು ಬಿಟ್ಟೇ ಬಿಟ್ಟಿದಾರೆ ನನ್ನ. ಡೈರೆಕ್ಷನ್ ಅಂದರೆ ಮನೆಗೆ ಬರಬೇಡ ಹೋಗಂತ. ಏನಂದರೆ ಆಲ್ಮೋಸ್ಟ್ 2-2.5 ವರ್ಷ ಆಯಿತು ಈ ಪಯಣ. ಬಟ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ, ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ. ಯಾವುದದು ಕಂಡೆನ್ಸರ್ ಚಿಪ್ಪು, ಏನದು ಮೈಕ್ರೋ ಚಿಪ್ಪು. ಇದು ಮೈಕ್ರೋ ಚಿಪ್. ಇದು ಆಪ್ರೇಟ್ ಆದರೆ ಇದೆಲ್ಲ ಆಪ್ರೇಟ್ ಆಗುತ್ತೆ. ಇದಕ್ಕೆ ಹೋಗಿ ಟಚ್ ಆಗೋದಕ್ಕೆ ನಮ್ಮ ಟೈಮು ಎಲ್ಲ ನೋಡಿ. ಇದೆಲ್ಲ ಒಂದು ಇದು ಕೋಟೆ ಥರ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು. ಮ್ಯೂಸಿಕ್ ವಿಷುವಲ್ ನೋಡ್ಬಿಟ್ಟು ರೀರೆಕಾರ್ಡಿಂಗ್ಗೆ ಚೇಂಜ್ ಮಾಡಿಬಿಟ್ರು. ಇಲ್ಲ ಸರ್, ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು, ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ. ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ. ನಮಗೆ ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ ಮಾಡೋರು ಸಿಕ್ಕಾಪಟ್ಟೆ ಬಿಸಿ ಅಂತ, ನೀವು 10 ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಬ್ಲೆಸ್. ಆಮೇಲೆ ವೇಲೂರು ಬಿಡಿ, ಸದ್ಯ ತುಂಬ ಸಂತೋಷ ಆಯ್ತು. ನೀವು ಇವತ್ತು ಮತ್ತೆ APS ಕಾಲೇಜು ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಬಿಳಿ ಕೂದಲು ಇಟ್ಕೊಂಡು ಹೇಳಿ, ಪಕ್ಕದಲ್ಲಿ ನಮ್ಮ ಹೀರೋಯಿನ್ ಏನೇ ನಾನು ಯಾವುದೋ ಮುದುಕರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತೀನಿ ಅಂದ್ಕೊಂಡು. ಕಾಲೇಜ್ ಮೆಟ್ಟ ಹೇಳೋದು ನೀವು? ಓ ಕರೆಕ್ಟ್. ನನಗಿಂತ 10 ವರ್ಷ ಓದಿದ್ದ ಕಾಲೇಜಲ್ಲಿ ಮುಂಚೆ. ಓಕೆ 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 ಓಕೆ. ಆಮೇಲೆ ಇದೊಂದು ಒಂಥರ ಎನರ್ಜಿ ಇದ್ದಂಗೆ, ಬಂಡ್ಲಿದ್ದಂಗೆ. ಬೆಳಿಗ್ಗೆ ಎದ್ದು ಕೂಡಲೇ ಏನೋ 100 ಕಿಲೋಮೀಟರ್ ಓಡ್ತಾ ಇರ್ತಾರೆ ಇವರು. ಎದ್ದು ಕೂಡಲೇ ಆ ಪಿಚ್ಚೇ ಬೇರೆ. ಸರ್ ಏನು ಸರ್ ರೆಡಿನಾ, ಅನೌನ್ಸ್ ಮಾಡ್ಲಾ? ಸರ್ ಇರಿ ಸರ್, ಸ್ವಲ್ಪ ಇರಿ ಅಂತ. ಅವರಿದ್ದಾರೆ ನವೀನ್ ಸಾಹೇಬ್ರು. ಇಡೀ ನಮ್ಮ ಇದರಲ್ಲಿ ನಮ್ಮ ಭಾಳ ಪೆಟ್ಟವರು. ಅವ್ರು ಹೆಂಗೆ ಅಂದರೆ ಆ್ಯಕ್ಚುಲಿ ಟೆಕ್ನಿಷಿಯನ್. ಅವರು ಆ್ಯಕ್ಚುಲಿ ಏನು ಹೇಳಿ, ಹೆಸರಿಗೆ ಪ್ರೊಡ್ಯೂಸರ್ ಅಷ್ಟೇ ಅವರು. ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು, ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಹೌದಾ, ಏನದು ಅಂದರೆ ಮತ್ತೆ ತೋರಿಸ್ತಾರೆ ಫಾದರ್ಗೆ. ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ತಾ ಇರೋದು ಅದನ್ನೇ. ಫಸ್ಟ್ ಯಾವುದೋ ಒಂದು ಟೆಕ್ನಾಲಜಿ, ಇವಾಗ ಅನ್ರಿಯಲ್ ಸರ್, ಎಲ್ಲ 4K ನೀವು ನೋಡ್ಬಿಡ್ಬೋದು ಅಂತ. ಮತ್ತೆ 4K ಕೂತ್ರೆ ಅದೊಂದು ದೊಡ್ಡ ವಿಶ್ವ. ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್, ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್. ಇವರಿಬ್ಬರು ಕಾಂಬಿನೇಷನ್ ನಾನು 2 ವರ್ಷದಿಂದ ಇದರಲ್ಲೇ ಓಡಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಏನೇ ಹೇಳಲಿ, ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಭಾಳ ಅದ್ಭುತ, ಅದು ಆಶ್ಚರ್ಯ. ಅದು ನಿಜವಾಗ್ಲೂ ನವೀನ್ ಅವರೇ ಹ್ಯಾಟ್ಸ್ ಆಫ್. ನಿಮ್ಮಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ನಿಮ್ಮದು ಶ್ರೀಕಾಂತ್. ಇವ್ರ ಸ್ಪೀಡ್ಗೆ ಅವ್ರು ಹಂಗೆ ಕಂಟ್ರೋಲ್ ಮಾಡ್ತಾರೆ. ಎರಡು ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು ಹೈವೇಲಿ. ನನಗೆ ಡ್ರೈವಿಂಗ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ದೀರಾ ಈ ವೆಹಿಕಲ್ಗೆ. ನಿಜವಾಗ್ಲೂ ಏನೇ ಆಗಲಿ ಮುಂಚೆ ಥರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ, ನಿಜ ಹೇಳಬೇಕು ಅಂದರೆ. ಯಾಕಂದರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ. ಟೆಕ್ನಾಲಜಿ ಜಾಸ್ತಿ